ನಮ್ಮ ಅಡುಗೆ ವಿಶ್ವಕ್ಕೆ ಬನ್ನಿ. ಇವತ್ತು ನಿಮಗೆ ಕೊತ್ತಂಬರಿ ಸೊಪ್ಪಿನಿಂದ ತೊಕ್ಕು ಹೇಗೆ ಮಾಡಬೇಕೋ ತೋರಿಸ್ತೀನಿ ರೀ. ಚೆನ್ನಾಗಿರುತ್ತೆ ರೀ, 3 ತಿಂಗಳಾದರೂ ಕೆಡುವುದಿಲ್ಲ. ಇದಕ್ಕಾಗಿ ನಾನು 3 ಕಟ್ಟು ಕೊತ್ತಂಬರಿ ಸೊಪ್ಪನ್ನ ಈ ಥರ ಬಿಡಿಸ್ಕೊಂಡು ಇಟ್ಟಿದ್ದೀನಿ ರೀ. ಒಂದು ಬಟ್ಲಲ್ಲಿ ನೀರು ಹಾಕ್ಕೊಂಡು 2-3 ಸಲ ಚೆನ್ನಾಗಿ ತೊಳ್ಕೊಳ್ಳಿ. ಮಣ್ಣೇನಾದರೂ ಇದ್ದರೆ ಹೋಗುತ್ತೆ ರೀ. ತೊಳೆದಿರೋ ಕೊತ್ತಂಬರಿ ಸೊಪ್ಪನ್ನ ಒಂದು ಜಾಲರಿಯಲ್ಲಿ ಹಾಕ್ಕೊಂಡು ನೀರೆಲ್ಲ ಹೋಗೋವರೆಗೂ ಇಡಿ. ನೀರೆಲ್ಲ ಹೋದ ನಂತರ ಒಂದು ಬಟ್ಟೆ ಮೇಲೆ ಹಾಕಿ ಅರ್ಧ ಗಂಟೆ ಹೊತ್ತು ಫ್ಯಾನ್ ಕೆಳಗಡೆ ಚೆನ್ನಾಗಿ ಒಣಗಿಸಿ. ಸೊಪ್ಪಲ್ಲಿ ನೀರಿದ್ರೆ ತೊಕ್ಕು ಬೇಗ ಕೆಟ್ಟೋಗುತ್ತೆ ರೀ. ಅಳತೆಗೋಸ್ಕರ ಒಂದು ಬಟ್ಲು ತಗೊಳ್ಳಿ. ನೋಡಿ, ಈ ಥರ ಕೊತ್ತಂಬರಿ ಸೊಪ್ಪೆಲ್ಲ ಅಳತೆ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ನನಗೆ 2 ಬಾಟ್ಲು ಸೊಪ್ಪಾಗಿದೆ ರೀ. ಅದೇ ಬಾಟ್ಲಲ್ಲಿ ಅರ್ಧ ಬಾಟ್ಲು ಒಣಮೆಣಸಿನ್ಕಾಯಿ ತಗೊಳ್ಳಿ, 1/4 ಬಾಟ್ಲು ಹುಣಸೆ ಹಣ್ಣು ತಗೊಳ್ಳಿ. ಹುಣಸೆ ಹಣ್ಣು ನೆನೆಸೋದಕ್ಕೆ ನೀರು ಚೆನ್ನಾಗಿ ಕುದಿಸ್ಕೊಳ್ಳಿ. ತಣ್ಣೀರಲ್ಲಿ ನೆನೆಸಬೇಡಿ, ಬಿಸಿ ನೀರಲ್ಲಿ ಹುಣಸೆ ಹಣ್ಣನ್ನ ನೆನೆಸ್ಕೊಳ್ಳಿ. 2 ಸ್ಪೂನ್ ಮೆಂತ್ಯ, 2 ಸ್ಪೂನ್ ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಮೆಂತ್ಯ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ. ಇದನ್ನು ಸ್ಟವ್ ಆಫ್ ಮಾಡಿ ತಣ್ಣಗಾಗೋವರೆಗೂ ಬಿಡಿ. ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನಾವು ತಗೊಂಡಿರೋ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ. ಈ ಥರ. ಈಗ ಇದನ್ನೆಲ್ಲ ಪಕ್ಕಕ್ಕೆ ತೆಗೆದಿಟ್ಕೊಳ್ಳಿ. ಅದೇ ಬಾಣಲೆಯಲ್ಲಿ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಒಣಗಿಸಿಟ್ಕೊಂಡಿದ್ದೀವಲ್ಲ ಕೊತ್ತಂಬರಿ ಸೊಪ್ಪು, ಅದನ್ನು ಹಾಕ್ಕೊಂಡು ಒಂದು 5 ನಿಮಿಷದ ಕಾಲವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ, ಚೆನ್ನಾಗಿ ಹುರ್ಕೊಂಡಿದ್ದೀವಲ್ಲ. ಈಗ ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಗೋವರೆಗೂ ಬಿಡಿ. 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, 6 ಒಣಮೆಣಸಿನ್ಕಾಯಿ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ ತಗೊಳ್ಳಿ. ನಾವು ಮೆಜರ್ಮೆಂಟ್ ತಗೊಂಡಿದ್ದೀವಲ್ಲ, ಆ ಬಾಟ್ಲಲ್ಲಿ 1/4 ಬಾಟ್ಲು ಎಣ್ಣೆ ತಗೊಳ್ಳಿ. ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕ್ಕೊಂಡು ಇದೆಲ್ಲ ಹಾಕ್ಕೊಳ್ಳಿ. ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ಒಂದು ಬೆಳ್ಳುಳ್ಳಿನ ಸ್ವಲ್ಪ ಜಜ್ಕೊಂಡು ಹಾಕ್ಕೊಳ್ಳಿ. ಇದನ್ನು ಹುರಿಯೋಕೆ ಬಿಡಿ. ಅಷ್ಟರಲ್ಲಿ ನಾವು ಹುರ್ಕೊಂಡಿದ್ದೀವಲ್ಲ ಸಾಸಿವೆ ಮೆಂತ್ಯ, ಅದನ್ನು ಒಂದು ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ. ಇದರಲ್ಲಿ ಸ್ವಲ್ಪ ಕರಿಬೇವು ಹಾಕಿ ಸ್ಟವ್ ಆಫ್ ಮಾಡಿ. ಒಂದು ಜಾರಲ್ಲಿ ಹುರ್ಕೊಂಡಿರೋ ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನೆನೆಸಿರೋ ಹುಣಸೆ ಹಣ್ಣು ಹಾಕ್ಕೊಳ್ಳಿ. 1 ಸ್ಪೂನ್ ಅರಿಶಿನ ಹಾಕ್ಕೊಳ್ಳಿ. 6 ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ. ನುಣ್ಣಗೆ ಮಿಕ್ಸಿಗೆ ಹಾಕ್ಕೊಳ್ಳಿ. ನುಣ್ಣಗಾದ್ಮೇಲೆ ನಾವು ಹುರ್ಕೊಂಡಿದ್ದೋ ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ನುಣ್ಣಗೆ ಹಾಕ್ಕೊಳ್ಳಿ. ನೋಡಿ, ಈ ಥರ. ಈಗ ನಾವು ಒಗ್ಗರಣೆ ಹಾಕ್ಕೊಂಡಿದ್ದೀವಲ್ಲ ಬಾಣಲೆಗೆ, ಇದನ್ನೆಲ್ಲ ಹಾಕ್ಕೊಳ್ಳಿ. ಹಾಗೆ ಮಾಡ್ಕೊಂಡಿದ್ದೀವಲ್ಲ ಸಾಸಿವೆ ಪುಡಿ, ಅದನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಳ್ಳಿ. ಅಷ್ಟೇ, ಎಷ್ಟೋ ರುಚಿಕರವಾದ ಕೊತ್ತಂಬರಿ ಸೊಪ್ಪಿನಿಂದ ತೊಕ್ಕು ರೆಡಿ ಆಯಿತು ರೀ. ನೀವು ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆದರೆ ನಮ್ಮ ಅಡುಗೆಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೊಸ ರುಚಿಗಳನ್ನು ಅನುಭವಿಸಿ.